ಭಾಳ ಹಿಂದೆ ಎನಿಗ್ಮಾ ಅಂತ ಒಂದು ಕಾದಂಬರಿಗೆ ಹೆಸರು ಕೊಟ್ಟಿದ್ದೆ. ಆದರೆ ಅದು ಇಂಗ್ಲೀಷ್ ಪದ. ಕೇಳಕ್ಕೆ ಒಂಥರ ಕನ್ನಡ ಪದ ಇದ್ದಂಗಿದೆ ಅಂತಲೇ ಉಪಯೋಗಿಸಿದ್ದೆ. ಈಗ ಅದನ್ನು ಮತ್ತೆ ಉಪಯೋಗಿಸಿ ಈ ಒಬ್ಬ ಎಕ್ಸ್ಟಾರ್ಷನಿಸ್ಟ್ ಕತೆ ಬರೆದೆ, ಜಂಬೀರ ಅಂತ. ಅವನನ್ನು ಹುಡ್ಕೊಂಡು ಒಬ್ಬ ರಾಜೀವ ಲೋಚನ ಬರ್ತಾನೆ. ಅವನ ಹೆಸರು ವಿಶೇಷವಾಗಿ ಲೋನ್ ಮಾಡಿದೆ. ನಾನು ನೋಡಿದ ಒಂದಿಷ್ಟು ಜಾಗಗಳು ಅಂದರೆ ನೈನಿತಾಲೆಲ್ಲ ಒಂದಿಷ್ಟು ಉಪಯೋಗಿಸ್ಕೊಂಡಿದ್ದೀನಿ. ಅವನ ಜೀವನದ ಒಂದು ರಹಸ್ಯ ಮುಚ್ಚೋಗಿರುತ್ತೆ. ಅವನು ನಿಧಾನವಾಗಿ ಈ ಜಂಬೀರನನ್ನು ಒಂದೊಂದೇ ರೀತಿಯಲ್ಲಿ ಅವನಿಗೆ ಸೋಲಿಸುತ್ತಾ ಬಂದು ಕೊನೆಗೆ ಅವನನ್ನು ಯಾವ ಗತಿ ತರುತ್ತಾನೆ ಅನ್ನೋದೇ ಈ ಕಥೆ. ಅವನಿಗೊಬ್ಬ ಶಿಷ್ಯ ರಾಲೋಗೆ, ಅವನ ಹೆಸರು ಗಂಗು. ಗಂಗೇನಹಳ್ಳಿ ಗೋಪಾಲ ಅಂತ. ಹೀಗೆ ಒಂದು ಸ್ವಲ್ಪ ವಿಶಿಷ್ಟವಾದ ಕಾದಂಬರಿ ಪಾತ್ರಗಳನ್ನ ಇಟ್ಟು ಅವರಿಗೆ ರಾಲೋಗೆ ಒಬ್ಬಳು ಗೆಳತಿ ಮಿಥಿಲಾ ಅಂತ, ಅವಳು ಕೆಲಸ ಮಾಡೋದು ರಾಮಜನ್ಮಭೂಮಿ ಅಯೋಧ್ಯೆಯಲ್ಲಿ ಅಂತ. ಹೀಗೆ ಒಂದೊಂದು ಕಡೆ ಒಂದೊಂದು ನಾವು ಈ ಪ್ರಚಲಿತ ಏನೇನು ವಿಷಯಗಳಿದೆ ಅದನ್ನೆಲ್ಲ ಬಳಸಿ ಹೇಗೆ ರೌಡಿಗಳು ಹೆದರಿಸ್ತಾರೆ, ದೊಡ್ಡ ಮನುಷ್ಯರ ರೂಪದಲ್ಲಿದ್ದುಕೊಂಡು ಶ್ರೀಮಂತರು, ಒಳ್ಳೆಯ ಸಜ್ಜನ ಶ್ರೀಮಂತರನ್ನ ಹೆದರಿಸಿ ಅವರಿಂದ ದುಡ್ಡು ಕೇಳ್ತಾರೆ ಅನ್ನೋದನ್ನು ಇದನ್ನು ಬರೆದಿದ್ದೀನಿ. ಇದು ಕೂಡ ಒಂದು ರೋಚಕ ಕಾದಂಬರಿನೇ. ಇದು ನವೀನ್ ಅವರು ಮಾಡಿದ ಇದು 3ನೇ ಪುಸ್ತಕ ಇದು. ಇದೆಲ್ಲ ಏನಾಯಿತು ಅಂತಂದರೆ, 7 ಮಾಡಿದ್ಮೇಲೆ ಸರ್ ಒಂದು ಫಂಕ್ಷನ್ ಮಾಡೋಣ ಅಂದರೆ ಅವರು. ಹಾಗಾಗಿ ಇವೆಲ್ಲವೂ ಒಂದು ಫಂಕ್ಷನಲ್ಲಿ ಇದು ಬಿಡುಗಡೆ ಆದವು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ. ಇದೊಂದು ನನಗೊಂದು ಖುಷಿ. ಯಾಕೆಂದರೆ 7 ಪುಸ್ತಕ ಒಂದೇ ಸಲ ಈ ಥರ ಫಂಕ್ಷನ್ ರಿಲೀಸ್ ಆಗಿದ್ದು ನನಗೆ ಭಾಳನೇ ಆಶ್ಚರ್ಯ ಮತ್ತು ಸಂತೋಷ ಆಯಿತು. ಇದೊಂದು ರೋಚಕ ಕತೆ ಎನಿಗ್ಮಾ. ಓದಿ ಆನಂದ ಪಡಿ. ಏಕೆಂದರೆ ನಾನು ಅದಕ್ಕಿಂತ ಜಾಸ್ತಿ ಏನೂ ಹೇಳಲಾರೆ. ನಾನು ಕಷ್ಟಪಟ್ಟು ಬರೆದಿದ್ದೀನಿ. ನೀವು ಓದಿ ಸಂತೋಷಪಟ್ಟರೆ ಸಂತೋಷ ನನಗೆ. ನಮಸ್ಕಾರ.